ಟ್ರೋಲ್ಗಳು ತುಂಬ ಗೀತಾ ಶುರುವಿನಲ್ಲಿ ತುಂಬ ಟ್ರೋಲ್ ಆಗ್ತಾ ಇದ್ರಿ. ಅದು ತುಂಬ ಕಷ್ಟ ಆಗಿತ್ತು ಆ ಸಂದರ್ಭ. ಎಲ್ಲೋ ಒಂದ್ಸತಿ ಅದನ್ನ ಫೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಳು ಬರ್ತಾ ಇತ್ತು ಅನ್ನೋ ಒಂದು ಕೆಲವೊಂದು ಸ್ಟೇಟ್ಮೆಂಟ್ ಕೇಳಿದ್ದೆ. ಬಟ್ ಆ ಚಾಲೆಂಜಿಂಗ್ ದಿನಗಳು ಹೇಗಿತ್ತು ನಿಮಗೆ? ಯಾಕಂದರೆ ತುಳಿಯೋರ ಮಧ್ಯೆ ಅಥವಾ ಹಂಗ್ಸೋರ ಮಧ್ಯೆ ಅದು ನಿಲ್ಲೋದು ಎಷ್ಟು ಕಷ್ಟ ಅನಿಸ್ತಿತ್ತು ಆ ಟೈಮಲ್ಲಿ ಅಂತ. ಅಂದರೆ ಸ್ಟಾರ್ಟಿಂಗಲ್ಲಿ ನಿಜ ಅದು ಅಡ್ಜಸ್ಟ್ ಆಗ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಹಿಂಗಾಯ್ತು ಅಂದರೆ ಏನೇ ಮಾಡಿದ್ರು ಪಾಯಿಂಟ್ ಔಟ್ ಮಾಡೋಕ್ಕೆ ಯಾರಾದರೂ ಇರ್ತಾರೆ. ದಟ್ಸ್ ಓಕೆ. ಒಂದಲ್ಲ ಒಂದು ದಿನ ಅವ್ರಿಗೆ ಗೊತ್ತಾಗುತ್ತೆ ನಾವು ಏನು ಮಾಡ್ತಿದ್ದೀವಿ, ನಾವು ಎಷ್ಟು ಕಷ್ಟಪಡ್ತಿದ್ದೀವಿ. ಅಲ್ಲಿವರೆಗೂ ನಮ್ಮ ಸೈಲೆನ್ಸೇ ಅವ್ರಿಗೆ ಉತ್ತರ ಅನ್ನೋ ರೀತಿ ನಾನು ಸುಮ್ಮನೆ ಇದೆ. ಬಟ್ ಅದಾಗಿ ಸ್ವಲ್ಪ ದಿನ ಆದಮೇಲೆ ಒಂದು 2-3 ಟ್ರಾಲರ್ಸ್ ನನಗೆ ಮೆಸೇಜ್ ಮಾಡಿದಾಗ ಪರ್ಸ್ನಲಿ ಸಿಕ್ಕಾಬಡೆ ಖುಷಿ ಆಯಿತು. ಈ ರೀತಿ ನಾವು ಮಾಡಿದ್ವಿ ಆದರೆ ನನಗೆ ನಿಮ್ಮ ಕರಿಯರ್ ನೀವು ಬಿಲ್ಡ್ ಮಾಡ್ಕೊಂಡಿದ್ದ ರೀತಿ, ನಾವು ಆಡಿದ ರೀತಿ, ನನ್ನ ತಾಯಿಗೆ ನೀವು ಫ್ಯಾನು, ನನ್ನ ತಾಯಿಗೆ ನೀವು ಸಿಕ್ಕಾಬಟ್ಟೆ ಇಷ್ಟ, ಅವ್ನು ನಿಮ್ಮ ಫ್ಯಾನು ಅಂತೆಲ್ಲ ಹೇಳಿದಾಗ ಅಷ್ಟು ಸಾಕಲ್ಲ. ಯಾರು ನನ್ನ ಟ್ರಾಲ್ ಮಾಡಿದ್ರು ಅದೇ ವ್ಯಕ್ತಿ ನನಗೆ ಮೆಸೇಜ್ ಮಾಡಿದ್ದಾನೆ, ದಟ್ ಮೀನ್ಸ್ ನನ್ನ ಲೈಫಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. ಅಷ್ಟು ಸಾಕು. ನನ್ನ ಯಾರಿಗೂ ಹೋಗಿ ನಾನು ಹಿಂಗಲ್ಲ ಹಾಗೆ ಅಂತ ಉತ್ತರ ಕೊಡೋಷ್ಟು ನನಗೂ ಟೈಮ್ ಇಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋಕೆ ಅವ್ರಿಗೂ ಟೈಮ್ ಇಲ್ಲ. ಬಿಕಾಸ್ ಅವ್ರ ಜೀವನದಲ್ಲಿ ಅವ್ರದ್ದೇ ಆದಂಥ ಕೆಲಸಗಳಿರುತ್ತೆ. ಸೊ ದಟ್ಸ್ ಓಕೆ. ಅವ್ರು ಏನು ಕೆಲಸ ಮಾಡ್ತಿದ್ರು ಅದಕ್ಕೆ ದಟ್ಸ್ ಓಕೆ. ಅವ್ರೇನು ಮಾಡ್ತಿದ್ರು ದಟ್ಸ್ ಓಕೆ. ಅವರವರ ವಿವೇಚನೆಗೆ ಬಿಟ್ಟಿದ್ದಷ್ಟೇ. ಮತ್ತೊಂದು, ನಾವು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಮತ್ತು ಐಶ್ವರ್ಯ ಅವರು ತುಂಬ ಮುಂಚಿತವಾಗಿ ನೀವು ಪರಿಚಯ ಇದ್ರಿ. ಕೆಲವೊಂದು ಕಡೆ ನಿಮ್ಗೆ ಬರ್ತಾ ಇರಲಿಲ್ಲ. ಸೊ ಹೇಗೆ ಏನಾಗ್ತಾ ಇತ್ತು ಅಲ್ಲಿ ಅಂತ? ಅದೇನಂದರೆ ಫ್ಲಕ್ಚುಯೇಷನ್ ಜಾಸ್ತಿ ಆಗುತ್ತೆ. ಲೈಕ್ ಮೂಡ್ ಸ್ವಿಂಗ್ಸ್ ಆಗೋದು, ಫ್ಲಕ್ಚುಯೇಷನ್ ಆಗೋದು, ಸಿಚುಯೇಷನ್ಸು ಹಂಗೆ ಆಗ್ತಿತ್ತು. ಬಟ್ ಅದನ್ನೆಲ್ಲೂ ತೀರಾ ಪರ್ಸ್ನಲ್ ಒಂದು ಸ್ವಲ್ಪ ದಿನ ಅದು ಹೆಂಗಿದ್ರು ಜಗಳ ಆಗ್ತಾನೇ ಇತ್ತು. ಬಟ್ ಅದೇನಂದರೆ ಲೈಕ್ ಅದನ್ನು ಅಲ್ಲಿಗೆ ಬಿಟ್ಟಿದ್ದೀನಿ ನಾನು. ಯಾವುದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಹಿಂಗಾಯ್ತು ಹಂಗಾಯ್ತು ಅಂತ ಯಾವುದೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಅದನ್ನು ಅಲ್ಲಿಗೆ ಬಿಟ್ಟೆ. ಇವಾಗ ಏನಿದೆ ಹೊಸ ಜರ್ನಿ. ಇಟ್ ಶುಡ್ ಬಿ ವೆರಿ ಕಲರ್ಫುಲ್. ಬಿಗ್ ಬಾಸ್ ಮೇಲೆ ಏನು ಕಲರ್ಫುಲ್ ಆಗಿದೆ ಅದಕ್ಕಿಂತ ಡಬಲ್ ಕಲರ್ಫುಲ್ ಆಗಿರಬೇಕು. ಆ್ಯಂಡ್ ಒಳ್ಳೆ ಮೆಮೊರೀಸ್ ಅಷ್ಟೇ ನಾನು ಹೊರಗಡೆ ಹೊತ್ಕೊಂಡ್ಬಂದಿರೋದು. ಏನು ಜಗಳ ಆಡಿದ್ದೀನಿ ಮತ್ತೊಂದು ಮಾಡಿದ್ದೀನೋ ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ಓನ್ಲಿ ಗುಡ್ ಮೆಮೊರೀಸ್. ಈ ಶೋ ನಂತರನೂ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತಾ? ಖಂಡಿತವಾಗ್ಲೂ. ನಾನು ಅದು ಎಲ್ರಿಗೂ ಅದೇ ಹೇಳಿರೋದು. ಏನು ನಾನು ಬಿಗ್ ಬಾಸ್ ಮನೇಲಿ ಯಾರ ಜೊತೆ ಜಗಳ ಆಡಿದ್ರು ಮತ್ತೊಂದು ಮಾಡಿದ್ರು, ಹೊರಗಡೆ ಬಂದಮೇಲೆ ಸಕ್ಕದಾಗಿ ಮಜಾ ಮಾಡೋಣ, ಎಲ್ಲರೂ ಚೆನ್ನಾಗಿರೋಣ, ಖುಷಿಯಾಗಿರೋಣ. ಇನ್ ಕೇಸ್ ಯಾಕಂದರೆ ನೆಕ್ಸ್ಟು ಒಂದು ಶೋ ಮಾಡಿದಾಗ ಇಬ್ಬರು ಒಬ್ರು ಮುಖ ನೋಡಬೇಕಾಗತ್ತೆ. ಇವಾಗ ನೋಡಿ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಇಬ್ರಿಗೆ ನಾನು ಐಶು ಇಬ್ಬರು ಇದ್ವಿ. ನನ್ನ ವೆಲ್ಕಮ್ ಮಾಡಿದ್ದೆ ಐಶು, ಹಾರ ಹಾಕಿ ವೆಲ್ಕಮ್ ಮಾಡಿದ್ದೆ. ಸೊ ಆದ ರೀತಿ ಅಲ್ಲಿದ್ದಾಗ ಸಿಚುಯೇಷನಲ್ಲಿ ನಾನು ಐಶು ಜಗಳ ಆಡಿದ್ದೀವಿ ಮತ್ತೊಂದು ಮಾಡಿದ್ವಿ. ಬಟ್ ಅದನ್ನು ಕ್ಯಾರಿ ಫಾರ್ವರ್ಡು ಅವ್ರ ಕಡೆಯಿಂದನೂ ಆಗಿಲ್ಲ, ನನ್ನ ಕಡೆಯಿಂದನೂ ಆಗಿಲ್ಲ. ಸೊ ವಿ ಆರ್ ಓಕೆ. ಎಸ್, ಕಡೆಯದಾಗಿ ನಿಮ್ಮ ಫ್ಯಾನ್ಸ್ಗೆ, ಯಾಕಂದರೆ ನಿಮಗೂ ಕೂಡ ತುಂಬ ಒಳ್ಳೆ ಭರ್ಜರಿಯಾಗಿ ಓಟ್ ಬಂದಿದೆ. ಅದು ಒಂಥರ ಸಕ್ಸಸ್ಸೇ. ಸೊ ನಿಮ್ಮನ್ನು ಪ್ರೀತಿಸಿರೋವಂಥ ಜನಕ್ಕೆ, ನಿಮ್ಮನ್ನು ವೋಟ್ ಮಾಡಿರೋ ಜನಕ್ಕೆ ಕಡೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಬಿಗ್ ಬಾಸ್ ಮನೇಲಿದ್ದಾಗ ನನ್ನ ಫ್ಯಾಮಿಲಿಯಾಗಿ ನಿಂತಿದ್ದು ಆಡಿಯನ್ಸು, ನನ್ನ ಫ್ಯಾಮಿಲಿ ಜೊತೆ ನಿಂತಿದ್ದು ಆಡಿಯನ್ಸು, ನನ್ನ ಫ್ಯಾನ್ಸು. ಅವ್ರಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲದು. ಬಿಕಾಸ್ ಥ್ಯಾಂಕ್ ಯು ಹೇಳೋ ಮುಖಾಂತರ ಅದು ಒಂಥರ ಚಿಕ್ಕ ಪದ ಆಗೋಯ್ತು ಥ್ಯಾಂಕ್ ಯು. ಬಿಕಾಸ್ ನನಗೆ ಬೇಜಾರಾದಾಗ ಅವರು ಬೇಜಾರಾಗಿದ್ದಾರೆ, ನಾನು ಹತ್ತಾಗ ಅವರು ಹತ್ತಿದ್ದಾರೆ. ನಾನು ತಪ್ಪು ಮಾಡಿಲ್ಲ ಅಂದಾಗ ಅವ್ರು ಸ್ಟ್ಯಾಂಡ್ ತೊಗೊಂಡಿದ್ರು. ಹೊರಗಡೆಯಿಂದ ಅದು ಹೇಳ್ತಿದ್ರು, ನನ್ನ ಅಕ್ಕ ನನ್ನ ಕಸಿನ್ಸ್ ಎಲ್ಲ ಅದೇ ಹೇಳ್ತಿದ್ರು, ನಿನಗೆ ಸಿಕ್ಕಿರೋ ಫ್ಯಾನ್ಸ್ ಮಾತ್ರ ಯು ಆರ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಅಂತ ಅನಿಸುತ್ತೆ. ಏನೇ ಆದರೂ ನಾವು ನೀನು ಮಾತಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ, ನಿನ್ನ ಫ್ಯಾನ್ ಬೇಸ್ ಏನಿದೆ ಗೊತ್ತಾ, ಅವರೇ ಪ್ರತಿಯೊಂದಕ್ಕೂ ಏಟಿಗೆ ಎದಿರೇಟು ಅಂತ ಕೊಟ್ಟಿರೋದು. ಹೆಂಗೆ ಮಾತಾಡ್ತಿದ್ರು, ನಿನಗೆ ಅಂತ ನಿಂತಿದ್ರು ಅಂದರೆ ನಿನ್ನ ಫ್ಯಾನ್ ಬೇಸು ಹೊರಗಡೆಯಿಂದ ಅಂತಂದರು. ಅದ್ರ ಬಗ್ಗೆ ಕೇಳಿದಾಗ ಸಿಕ್ಕಾಬಡೆ ಖುಷಿ ಆಯಿತು. ಬಿಕಾಸ್ ಎಲ್ಲರೂ ಹೋಗಿ ಮೀಟ್ ಮಾಡಬೇಕು, ಅವ್ರ ಜೊತೆ ಹರಟೆ ಹೊಡಿಬೇಕನ್ನೋ ಆಸೆ ಇದೆ. ಬಟ್ ಇದೊಂದು ವಾರ, ಒಂದು 15 ಡೇಸ್ ಆದಮೇಲೆ ಎಲ್ಲರ ಜೊತೆ ಒಂದು ಮೀಟಪ್ ಇಟ್ಕೊಂಡು ಮಜಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಎಸ್, ನಿಮ್ಮ ಒಂದು ಬಿಗ್ ಬಾಸ್ ಜರ್ನಿಗೆ ವಿಶ್ ಯು ಆಲ್ ದಿ ಬೆಸ್ಟ್. ಜರ್ನಿ ಆದಮೇಲೆ ಇನ್ನೊಂದು ಜರ್ನಿ ಶುರು ಆಗ್ತಾ ಇದೆ ಬಿಗ್ ಬಾಸ್ ಆದಮೇಲೆ. ಇದಕ್ಕೆ ನಾವು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ಇದು ಭವ್ಯ ಗೌಡ ಅವರ ಮನದಾಳದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಶ್ರುತಿ ರಿಪ್ಪನ್ಪೇಟೆ, ಪಬ್ಲಿಕ್ ಟಿವಿ, ಬೆಂಗಳೂರು.